On behalf of the Association of Surgeons of India, I welcome you all to this conference. The association is very proud to announce the award of Dr. Naren Bose Memorial Oration to Dr. Murthy, the eminent surgeon from Bangalore. ಏನ್ ವಿಶೇಷ ಇವತ್ತು ಮನೆ ಮುಂದೆ ಇಷ್ಟೊಂದು ಕಾರ್ಗಳು ನಿಂತು ಬಿಟ್ಟಿದೆಯಲ್ಲ? ನಾನು ಏನ್ ಗಂಡಾಂತರ ಕಾಯ್ಕೊಂಡಿದ್ಯೋ? ನಾನ್ ಇಲ್ವೇ, ನಿನಗೇನು ಭಯ? ನಿಮ್ ಕೈಗೆ ನಾನೊಂದು ಕೀಲ್ ಬೊಂಬೆ ಹಾಕಿ ಸಿಗಾಕೊಂಡಿದ್ದೀನಿ. ಅದ್ ಹಾಕಿ ಕುಣಿಸ್ತಿರ ಕುಣಿಸಿ. ಸರಿ ಬಾ ಮತ್ತೆ. ಅಲ್ಲೋ ಜೋಸಫ್, ರಾಧಾ ಜೋಸಫ್ ಅಂತ ಯಾರು ನೋಡು. ಡಾಕ್ಟ್ರೆ, ಬನ್ನಿ ಬನ್ನಿ ಡಾಕ್ಟ್ರೇ, ಬನ್ನಿ ಬನ್ನಿ. ಏನ್ ಸರ್ ಇವತ್ತು ವಿಶೇಷ? ಇಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ. ಏನು ನಿಮ್ ಹುಟ್ಟದಬ್ಬನ? ಅಲ್ಲ, ನಾಮಕರಣ. ನೋಡಿ, ಎಲ್ಲ ನಿಮ್ಗೋಸ್ಕರ ಕಾದಿದ್ದಾರೆ. ಯಾಕೆ ಎಲ್ರಿಗೂ ಹೊಟ್ಟೆ ನೋವ? ತುಂಬಾ ತಮಾಷೆಯಾಗಿ ಮಾತಾಡ್ತೀರಪ್ಪ ನೀವು. ತಮಾಷೆ ಇರ್ಲಿ, ವಿಷಯ ಹೇಳಿ. ಐ ಸಿ. ನೋಡಿ, ನಿಮ್ ತಂದೆ ಕಾಗದದಲ್ಲಿ ನೀವು ತುಂಬಾ ಚೆನ್ನಾಗಿ ಸಂಗೀತ ಆಡ್ತೀರಾ ಅಂತ ಬರ್ದಿದ್ರಲ್ಲ, ಅದಕ್ಕೋಸ್ಕರ ಈ ಸರ್ಪ್ರೈಸ್ ಏರ್ಪಾಡು. ನಮ್ ಸ್ನೇಹಿತರೆಲ್ಲ ನಿಮ್ ಸಂಗೀತ ಕೇಳ್ಬೇಕಂತೆ. ಪುಣ್ಯ ಮಾಡಿದ್ರು ಈ ದೇಶದ ಜನ ನಿಮ್ ಸಂಗೀತ ಕೇಳ್ಬೇಕಾದ್ರೆ. ಮೊನ್ನೆ ನಮ್ಮ ತಿಪ್ಪಗೊಂಡಳ್ಳಿ ಕೆರೆ ಇದೆಯಲ್ಲ, ಅದೇ ಬೆಂಗಳೂರು ತಿಪ್ಪಗೊಂಡಳ್ಳಿ ಕೆರೆ ಮಳೆ ಬರದೆ ಡ್ರೈ ಆಗಿ ಹೋಗ್ಬಿಟ್ಟಿತ್ತು. ಈ ಮಹಾನುಭಾವರು ಹೋಗಿ ಅಮೃತ ವರ್ಷಿಣಿ ರಾಗ ಎಳೆದ್ರು ನೋಡಿ. ಬಂತ ಮಳೆ? ಬಂತ. ಆವತ್ತು ಕೆರೆ ತುಂಬಿ ಕೋಡಿ ಬಿದ್ದುದ್ದು ಇವತ್ತವರೆಗೂ ಹರಿತಾನೆ ಇದೆ, ನಿಲ್ಸೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೋದ ವರ್ಷ ಅಲ್ಲಿ ನಲ್ಲಿ ನೀರೇ ಬರ್ಲಿಲ್ಲಂತೆ. ನಾನು ಹೋದ ವರ್ಷದ ವಿಷಯ ಎಲ್ಲ ನಿಮ್ಗೆ ಹೇಳಿದ್ದು, ಅದಕ್ಕೆ ಹಿಂದಿನ ವರ್ಷದ ವಿಷಯ. ಅಂದ ಹಾಗೆ ಡಾಕ್ಟರ್ ಇವತ್ತು ಯಾವ ರಾಗ ಹಾಡ್ತೀರಿ? ಸಾಯೋ ರೋಗಿ ಹಾಡೋ ರಾಗ, ಅದು ಚೆನ್ನಾಗಿರುತ್ತೆ. ಆ ಮೆಡಿಕಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿ ಗಂಟ್ಲೆಲ್ಲ ಹೂತೋಗಿದೆ, ಮಾತಾಡಕ್ಕೂ ಆಗ್ತಾ ಇಲ್ಲ. ನಂಬಬೇಡಿ. ಹೋದ ವರ್ಷ ಕರ್ನಾಟಕ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಅಲ್ಲಿ ಕರೆಂಟ್ ಹೋಗ್ಬಿಟ್ಟು ಇವ್ರ ದೀಪಕರಾಗ ಹಾಡಿ ಕರೆಂಟ್ ಬಂದ್ ಬಿಡ್ತು. ಅವತ್ತು ಹೀಗೆ ಗಂಟ್ಲು ಕಟ್ಕೊಂಡಿತ್ತು. ನೀವೊಂದು ಪಿಲ್ಸ್ ನುಂಗಿದ್ರಲ್ಲ, ಸಾರಿ, ಅವತ್ತೊಂದು ಹಳದಿ ಪಿಲ್ಸ್ ನುಂಗಿದ್ರಲ್ವಾ ನೀವು? ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇದೆ, ಕಿಟ್ನಲ್ಲಿ ಇಟ್ಟಿದ್ದೀನಿ. ಅದೇನೋ ತಗೊಂಡು ಬೇಗ ಬನ್ನಿ ಡಾಕ್ಟ್ರೆ, ಎಲ್ಲ ಕಾದಿದ್ದಾರೆ. ಯಾಕೆ ಆತರ ಪಡ್ತೀರಿ? ಸ್ವಲ್ಪ ಡ್ರೆಸ್ ಗಿಸ್ ಚೇಂಜ್ ಮಾಡ್ಕೊಂಡು ಬರ್ಲಿ. ದಯಮಾಡಿಸಿ. ಅಲ್ಲಲ್ಲ, ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯ, ನೀ ಬಂದ್ರಷ್ಟು ಬಿಟ್ರಷ್ಟು ಹೋಗಯ್ಯ. ಆ ಡಾಕ್ಟರ್ ಸಂಗೀತ ಮಾರ್ವಲಸ್. Sorry. I'm sorry.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಜಾಗಿಂಗ್ ಮಾಡೋದಕ್ಕೆ ಬಂದ್ರ? ಇಲ್ಲ, ನೀನು ನೋಡ್ಬೇಕು ಅಂತ ಜಾಗ್ ಮಾಡ್ಕೊಂಡು ಬಂದೆ. ನಾನು ನೋಡೋದಕ್ಕ? ಏನ್ ವಿಷಯ? ಓಹೋ, ನಿಮ್ ತಂದೆ ಮತ್ತೇನಾದ್ರೂ ಸಂಗೀತ ಕಚೇರಿ ಏರ್ಪಾಡು ಮಾಡಿದಾರಾ? ಅದಕ್ಕೆ ಮುಂಚೆನೆ ನನಗೆ ಎಚ್ಚರಿಕೆ ಕೊಡಬೇಕು ಅಂತ ಬಂದ್ರೇನು? ಹೌದು, ಇವತ್ತು ನಿಮ್ ಡಾಕ್ಟರ್ದು ಡಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ, ಅದನ್ನೇ ತಿಳ್ಸಕ್ ಬಂದೆ. ಡಾನ್ಸ್ ಪ್ರೋಗ್ರಾಮ್? ಡಾನ್ಸ್ ಪ್ರೋಗ್ರಾಮ್ ಒಳ್ಳೆ ಐಡಿಯಾ. ನೀವೇನಪ್ಪಾ ಅದನ್ನು ಮಾಡಿ ಮುಗಿಸ್ಬಿಡ್ತೀರಿ. ನೀವಿದ್ದೀರಲ್ಲ ರಸಿಕರು, ನನಗೇನು ಭಯ? ಅಲ್ಲ ರೀ, ನಿನ್ನೆ ನೀವ್ ಆಡಿದ ನಾಟಕ ನನಗ್ ಗೊತ್ತಾಯ್ತು, ಪರವಾಗಿಲ್ಲ. ಅದೇ ಏನಾದ್ರೂ ನಮ್ ತಂದೆ ಗೊತ್ತಾಗಿತ್ತಿದ್ರೆ ಏನ್ ಗತಿ? ನೀವೇ ಗತಿ. ನೆನ್ನೆ ಸಂಗೀತ ಕಚೇರಿ ಆದ ಹಾಗೆ. ಅಲ್ಲ, ನಿಮ್ ತಂದೆಯವರು ಅದೆಷ್ಟು ಒಳ್ಳೆಯವರು, ಎಂಥ ದೊಡ್ಡ ಮನುಷ್ಯರು. ನಾನು ಇಲ್ಲಿ ಬಂದಿನಾನೇ ತಿಳ್ಕೊಂಡೆ ಅವ್ರ ಸ್ವಭಾವ ಎಂಥದ್ದು, ಅವ್ರ ಜಾಣತನ ಎಂಥದ್ದು. ಅಲ್ಲ ರೀ, ನಿಮ್ಗದೆಷ್ಟು ಧೈರ್ಯ? ನನ್ನನ್ನು ಹಾಗೆ ಮುಟ್ಟಿ ಬಾಯಿ ಮುಚ್ಚಿದ್ರಲ್ಲ. ಏನ್ ಮಾಡೋದು ಹೇಳಿ, ಗಂಟ್ಲು ಕಟ್ಟಿದ್ ನಮ್ ಡಾಕ್ಟರ್ ಮರ್ಯಾದೆ ಉಳಿಸ್ಬೇಕಾಗಿತ್ತು. ಅದಕ್ಕೆ ಸಾರಿ ಅಂತ ಕೇಳ್ಕೊಂಡಲ್ಲ ನಿಮ್ಮನ್ನ. ಹೌದು, ಇಷ್ಟು ಸ್ಮಾರ್ಟ್ ಆಗಿರೋ ನೀವು ಹೋಗಿ ಹೋಗಿ ಅದು ಹೇಗ್ರಿ ಆ ಕಮಂಗಿ ಡಾಕ್ಟರ್ಗೆ ಪಿ ಆದ್ರಿ? ನಾನು ಆ ಕಮಂಗಿ ಡಾಕ್ಟರ್ ಪಿ ಆಗದೆ ಹೋಗಿದ್ರೆ ನಿಮ್ಮ ನೋಡೋದಕ್ಕಾಗ್ತಿತ್ತ? ಮೃದುವಾದ ನಿಮ್ಮ ಕೆನ್ನೆ ಸ್ಪರ್ಶ ಮಾಡೋಕ್ಕಾಗ್ತಿತ್ತ? ರೋಮಾಂಚನವಾಗುವಂಥ ಆ ಅನುಭವ ನನಗೆ ಸಿಕ್ತಿತ್ತ? ಆ ಸಮಯದಲ್ಲಿ ನೀವೇನಾದ್ರೂ ರಿವರ್ಸ್ ಆಗಿಬಿಟ್ಟಿದ್ರಿ, ನಾನು ಕಮಂಗಿನೇ ಆಗಿಬಿಡ್ತಾ ಇದ್ದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬರೀ ಮಾತಷ್ಟೇನಾ? ತುಂಬಾ ಚೆನ್ನಾಗಿ ಹಾಡ್ತೀರಾ. ನೀವು ಅಷ್ಟೇ. ಗ ಗ ಗರಿ ಗ ಗ ಗರಿ ಗ ಸಾರಿ ಗ. ತುಂಬಾ ಚೆನ್ನಾಗಿ ಹಾಡ್ತೀರಿ. ನಿಮ್ ಶಾಲೆಯಲ್ಲೂ ಬಹಳ ಚೆನ್ನಾಗಿದೆ. ಥ್ಯಾಂಕ್ಸ್. ಅಷ್ಟೇನಾ? ಐ ಲೈಕ್ ಯು. ಅಷ್ಟೇನಾ? ಐ ಲವ್ ಯು. ಐ ಲವ್ ಯು ಟು. ನಾನು ಜಾಗಿಂಗ್ ಹೋಗದೆ ಇದ್ರೆ ಅವತ್ತೆಲ್ಲ ಲವ್ಲವಿಕೆನೇ ಇರಲ್ಲ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಸರ್. ಓಹೋ, ಈಗ ತಾನೇ ಹಾಸಿಗೆಯಿಂದ ಎದ್ದು ಬಂದಿದ್ದಾರೆ ಅಂತ ಕಾಣುತ್ತೆ. ನಾವು ಗುಡ್ ಮಾರ್ನಿಂಗ್ ಹೇಳಿದ್ರು ಅವ್ರು ಹೇಳಲಿಲ್ಲ. ಬರ್ಲಾ? ರಾಧಾ, ಅವನ್ ನಿಂಗೆಲ್ ಸಿಕ್ಕದ? ಜಾಗಿಂಗ್ ನಲ್ಲಿ. ನಿನ್ ಜೊತೆ ಯಾಕೆ ಬಂದ? ಅವರು ಬರ್ಲಿಲ್ಲ, ನಾನೇ ಹುಡುಕೊಂಡು ಹೋದೆ. ಯಾಕೆ? ಬಿಕಾಸ್ ಐ ಲೈಕ್ ಹಿಮ್. ಓ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅವ್ರನ್ನ ಕಂಡ್ರೆ ಇಷ್ಟ. ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ಗುರುತು ಪರಿಚಯ ಇಲ್ಲದೆ ನಿನ್ನೆ ಮೊನ್ನೆ ಬಂದವನ ಹತ್ರ ಪ್ರೀತಿ ಏನಮ್ಮ ಬಂತು? ಡ್ಯಾಡಿ, ನಿನಗೆ ಪ್ರೀತಿ ಪಾಠ ಹೇಳ್ಕೊಡೋಷ್ಟು ಪೇಷನ್ಸ್ ನನಗಿಲ್ಲ. ನಾನು ಮದುವೆ ಆದ್ರೆ ಅವ್ರನ್ನೇ ಆಗೋದು. ವಾಟ್ ಅಬೌಟ್ ಡಾಕ್ಟರ್? ಡಾಕ್ಟರ್ ವಿಷಯ ಏನು ಒಂದೇ. ಡಾಕ್ಟ್ರು ಆಸ್ಪತ್ರೆಗೆ ಹೋಗ್ತಾರೆ. ಅವ್ರು ಹೋಗ್ತಾರೋ ಇಲ್ವೋ, ನಿನ್ನ ಮಾತು ಕೇಳಿದ್ರೆ ನಾನು ಹೋಗ್ಬೇಕಾಗುತ್ತೆ ಹುಚ್ಚಾಸ್ಪತ್ರೆಗೆ. ಡ್ಯಾಡಿ, ನೀನು ಒಂದು ಫೋಟೋ ತೋರಿಸಿದ ದಿವಸನೇ ಹೇಳಿದ್ದೀನಿ, ನನ್ನ ಗಂಡ ಆಗೋನಿಗೆ ಒಳ್ಳೆ ಪರ್ಸನಾಲಿಟಿ ಇರಬೇಕು, ನೋಡಕ್ಕೆ ಚೆನ್ನಾಗಿರ್ಬೇಕು ಅಂತ. ನನ್ನ ಮನಸ್ಸಿಗೆ ಅವ್ರು ಒಪ್ಪಿಯಾಗಿದ್ದಾರೆ. ನಿಮ್ಗೆ ಹೇಳೋಕಾದ್ರೆ ಹೇಳಿ, ಸಂಕೋಚ ಆಗೋದಾದ್ರೆ ನಾನೇ ನಿಮ್ ಡಾಕ್ಟರ್ನ ಕರೆದು ನನಗೆ ನೀವು ಇಷ್ಟ ಆಗ್ಲಿಲ್ಲ, ನಾನು ಮದುವೆ ಆಗೋದಾದ್ರೆ ನಿಮ್ ಪಿಯಾನೇ ಆಗೋದು ಅಂತ ಹೇಳ್ಬಿಡ್ತೀನಿ. ಯಾರು? ನಾನಿ, ನೀನ್ ತಕ್ಷಣ ಹೊರಟು ಬರ್ಬೇಕಪ್ಪ, ತುಂಬಾ ಅರ್ಜೆಂಟು. ಯಾಕೋ? ನೋಡು, ಯಾಕೆ ಗೀಕೆ ಅದೆಲ್ಲ ನೀನ್ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ನೋಡು,
ನೀನು ಬರದೆ ಹೋದ್ರೆ ಬರಕ್ ನಿಧಾನ ಮಾಡಿದ್ರೆ ನನಗೆ ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಸೇರ್ಕೋಬೇಕಾಗುತ್ತೆ. ಅಲ್ವೋ, ನಿನ್ಗೇನಾದ್ರು ಅಪ್ಸೆಟ್ ಆಗಿದ್ರೆ ನನ್ ಮಗ ಡಾಕ್ಟರ್ ಅಲ್ಲೇ ಇದ್ದಾನಪ್ಪ, ಅವನಿಗೆ ತೋರಿಸ್ಬಾರ್ದೆ? ಆ ನಿನ್ ಮಗನಿದ್ದಾನೆಪ್ಪ ನನ್ ತಲೆ ಕೆಟ್ಟಿರೋದು. ನೋಡು, ಆ ಡೀಟೇಲ್ ಎಲ್ಲ ನಾನು ಫೋನ್ ನಲ್ಲಿ ಹೇಳಕ್ಕಾಗಲ್ಲ. ನಾಳೆ ಅಂದ್ರೆ ನಾಳೆನೆ ನೀನ್ ಇಲ್ಲಿ ಇರ್ಬೇಕು. ಆಯ್ತಪ್ಪ, ಬರ್ತೀನಿ, ಖಂಡಿತ ಬರ್ತೀನಿ. ಯಾರದ್ರಿ ಫೋನು? ಸುಬ್ಬುದು ಟ್ರಂಕಾಲ್ ಕಣೆ. ಏನಂತೆ? ನನಗ್ ತಲೆ ಕೆಟ್ಟೋಗಿದೆ, ನೀ ತಕ್ಷಣ ಹೊರಟು ಬಾ ಅಂತಂದ. ಏನ್ ಕಾರಣ ಏನೋ ಗೊತ್ತಾಗ್ಲಿಲ್ಲ. ಯಾಕೆ? ನಾನು ಪರ್ಮಿಷನ್ ಕೊಡದೆ ಇಲ್ಲಿಂದ ಯಾರು ಹೊರಗಡೆ ಹೋಗೋ ಹಾಗಿಲ್ಲ. ಅದೇ ಯಾಕೆ? ಕೆಲಸ ಇದೆ, ನೀವಿಬ್ರು ಇಲ್ಲೇ ಇರ್ಬೇಕು. ಯಾಕಿರ್ಬೇಕು? ಎಲ್ಲಾದ್ರೂ ಉಂಟು. ನಾವು ಅರ್ಜೆಂಟ್ ಆಗಿ ಡಾಕ್ಟರ್ ಕಾಲಿಚರಣ ನೋಡ್ಬೇಕಾಗಿದೆ ಅಲ್ವೇ ಡಾಕ್ಟ್ರೆ? ಹೌದು, ಕಾಲ್ ಚರಣನೂ ಇಲ್ಲ, ಕೈ ಚರಣನೂ ಇಲ್ಲ. ಅವನು ಬರ್ಬೇಕು, ವಿಷಯ ತಿಳಿಬೇಕು. ಯಾವನ್ ಬರ್ಬೇಕು? ಡಾಕ್ಟರ್ ತಂದೆ ಬರಬೇಕು. ಡ್ಯಾಡಿ ನಾರಾಯಣ ಅವ್ರಿಗೆ ಫೋನ್ ಮಾಡಿದ್ದಾರೆ. ಯಾಕೆ? ಬರ್ಲಿ, ಗೊತ್ತಾಗುತ್ತೆ. ಬಂದ ಯಾರು? ಬಂದೇ ಬಿಟ್ಟ ರಾಣಿ. ರಾಣಿ ಸದ್ಯ ಬಂದಿಯಲ್ಲ, ಬಾ ಬಾ. ಏನಾಗಿದೆ ವಿವರವಾಗಿ ಹೇಳಿಯಾ? ವಿವರವಾಗಿ ಹೇಳ್ತೀನಿ, ಬಾ. ಡಾಕ್ಟ್ರೆ, ಡಾಕ್ಟ್ರೆ, ನಿಮ್ ತಂದೆ ಬಂದ್ರು, ನನ್ ಚರ್ಮಶ್ಲೋಕ ಆಗ್ಬಿಡ್ತಾರೆ. ಸಾರ್, ಯಜಮಾನ್ರು ಬಂದ್ರು, ನನಗೆ ಉಳಗಾಲವಿಲ್ಲ. ಯಾಕೆ ಹೆದರ್ಕೋತಾ ಇದೀಯನಾ? ಇಲ್ಲೇ ಗುಂಡ್ಕಲ್ ಹಾಗೆ ನೀವಿರ್ತೀರಿ, ಇನ್ಮೇಲೆ ನಾನು ಇರಲ್ಲ. ಅಂಥದ್ದೇ ನಿನ್ಗೆ ಬರಲ್ಲ. ಬಂದ್ರು. ಎಲೆಯ ಅವನು ಅಲ್ಲಿ ಮರೆಯಲ್ಲಿ ಕರೀತಾ ಇದಾರೆ, ಹೋಗು. ನನಗ ಬರ್ತೀನಿ. ಅಲ್ಲೆಲ್ಲ ಹೋಗ್ತಾ ಇದ್ದೀಯಾ? ಅವ್ರು ಕರೀತಾ ಇದಾರೆ, ಹೋಗಯ್ಯ. ನೀವು ಮುಂದೆ ಬನ್ನಿ ಸರ್. ನಾನು ಹಿಂದೆ ಬರ್ತೀಯಾ? ಏನೋ ಬಡವ, ನಿನಗೆ ಲವ್ವ? ಸುಬ್ಬ ಮಗಳ ಮದುವೆ ಆಗ್ತೀನಿ ಅಂತ ಹೆದರ್ಸ್ತಿದ್ಯೇನೋ ರಾಸ್ಕಲ್. ನಿನ್ನ ಮಗನ ಮೇಲೆ ಯಾಕೋ ಕೈ ಎತ್ತಿಯಾ? ಯಾರು ನನ್ನ ಮಗ? ಇವರು ಆ PN ವಿಚಾರಿಸ್ಕೋ. ಯಾಕೋ ಯಾಕೋ ನಿಂತಿದ್ಯಾ? ಅಯ್ಯೋ ಮಂಕು ಮುಂಡೆ ಇದೆ, ನಿನ್ ಬುದ್ಧಿಗೆ ಇನ್ನೇನ್ ಹೇಳಿ? ಇವನೇನೋ ನನ್ನ ಮಗ. ಹಾಗಾದ್ರೆ ನಿನ್ನ ಮಗ ಅವನು ಅಲ್ವಯ್ಯ? ಪರ್ಸನಾಲಿಟಿ ನೋಡೋ ತಿಳ್ಕೊಂಡ್ಬಿಡ್ಬೋದಿರೋ. ನಾನು ಅವತ್ತೇ ಹೇಳಿದೆ ಡ್ಯಾಡಿಗೆ, ಈ ಮುಖ ನೋಡಿದ್ರೆ 30 ದಿವಸದಿಂದ ಉಪ್ಪಿಲ್ದಲ್ಲೇ ಊಟ ಮಾಡ್ದಾಗಿದೆ ಅಂತ. ಏನ್ ಡಾಕ್ಟ್ರೆ ನೀವು ಸುಳ್ಳು ಸುಳ್ಳು ಹೇಳಿ ನನ್ನ ಕೋತಿ ಹಾಕಿ ಕುಣಿಸ್ಬಿಟ್ರಲ್ಲ. ನೀವು ಕುಣಿದ್ರಿ, ಚೆನ್ನಾಗಿತ್ತು, ನಾನು ನೋಡದೆ ಆನಂದ ಪಟ್ಟೆ. ಅಲ್ವಾ ಸುಬ್ಬು? ನನ್ ಮಗನ್ ಫೋಟೋ ಕಳಿಸಿದ್ದಲ್ಲ, ಅದ್ ನೋಡ್ಲೇ ಇಲ್ವಾ? ಅಯ್ಯ, ಅದ್ರದೇ ಅಪ್ಪ ಇಷ್ಟೆಲ್ಲ ಗಲಾಟೆ ಆಗಿರೋದು. ಇವನಿದಾನಲ್ಲ, ಇವನಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಶೋಕಿ ಇದೆಯಲ್ಲ. ಹೌದು. ಸಿನಿಮಾ ಕಂಪನಿ ಇವನ್ ಫೋಟೋ ಬದಲಾಗಿ ನನ್ನ ಫೋಟೋ ಹೊರಟೋಗ್ಬಿಟ್ಟಿದೆ. ಇವನ್ ಫೋಟೋ ಈ ಮನೆ ಬಂದ್ಬಿಟ್ಟಿದೆ. ಒಂಥರ ಫೋಟೋಗಳನ್ನ ಅದಲಿ ಬದಲಿ ಮಾಡಿಟ್ಬಿಟ್ಟಿದ್ದಾನೆ. ಮಜವಾಗಿತ್ತು. 4 ದಿವಸ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ನನಗೆ. ಇಲ್ಲೇ ಇದ್ದಾರೆ. ಫೋಟೋ ಹೇಳಿ ನೋಡಿ ನೋಡಿ. ಯಾರು ನೀವು? ಏನ್ ಬೇಕಾಗಿತ್ತು? ಸರ್, ನಾವು ಮೈಸೂರಿನ ಮಾಯಾ ಪ್ರೊಡಕ್ಷನ್ಸ್ನವರು. ನಾನು ಫಿಲ್ಮ್ ಪ್ರೊಡ್ಯೂಸರ್ ಮಾಯಾರಾವ್. ಬೆಂಗಳೂರು ನಿಮ್ಮನ್ನು ಹುಡ್ಕೊಂಡು ಅಲ್ಲಿಗೆ ಹೋಗಿದ್ವು. ನೀವು ಇಲ್ಲಿ ಇದ್ರಿ ಅಂತ ಅವರೇ ಹೇಳಿದ್ರು. ನಿಮ್ಮನ್ನು ಹುಡ್ಕೊಂಡು ನಾವು ಇಲ್ಲಿಗೆ ಬಂದ್ವು. ಅಂದಾಗ ಇವರು ನಮ್ಮ ಡೈರೆಕ್ಟರ್ ಮಿಸ್ಟರ್ ಮರಿರಾವ್. ಇವರು ನಮ್ಮ ಕ್ಯಾಮರಾಮನ್ ಮಂಗಾರಾವ್. ಮಂಗಾರವ ಹೋದ್ ಜನ್ಮದ ನೆನಪ ಚೆನ್ನಾಗಿದೆ.
ಏನ್ ಫೇಸ್ ಕಟ್ ಸರ್ ನಿಮ್ದು? ವಾ 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 ವಾ. ಏನ್ ಪರ್ಸನಾಲಿಟಿ ಸರ್ ನಿಮ್ದು? ಹೀರೋಗ್ ಹೇಗ್ ಮಾಡಿಸ್ತಾಗಿದೆ ಸರ್. ಒಳ್ಳೆ ಪ್ರಿನ್ಸ್ ತರ ಇದ್ದೀರಲ್ಲ ಸಾರ್. ನಿಮ್ ಫೋಟೋ ನೋಡಿದ ತಕ್ಷಣ ನಿಮ್ಮನ್ನ ಹೀರೋವಾಗಿ ಸೆಲೆಕ್ಟ್ ಮಾಡಿಬಿಟ್ವಿ. ಶೂಟಿಂಗ್ ಕೂಡ ಇಲ್ಲೇ ಇಲ್ಲೇ ಇಲ್ಲೇ. ನಾನು ಸಜೆಸ್ಟ್ ಮಾಡ್ಲಾ, ನೀವು ರಾಮಾಯಣ ಚಿತ್ರ ಮಾಡಿ ಅದರಲ್ಲಿ ನೀವು ಹನುಮಂತನ ಮಾಡಿದ್ರೆ ಈ ಭೂಮಿನ ಬಿಟ್ಟು ಮರದ ಮೇಲೆ ನೆಗದಾಡ್ತಾ ಇರಬಹುದು. ಸ್ವಾಮಿ ನಿರ್ಮಾಪಕರೇ, ಹನುಮಂತಪ್ಪ ನಿಮ್ಮ ಪಿಕ್ಚರ್ಗೆ ಅಪ್ಲಿಕೇಶನ್ ಹಾಕಿದವನು ನಾನಲ್ಲ. ನೋಡಿ ಇವನು, ಈ ಗಲಾಟೆಗೆಲ್ಲ ಇವನೇ ಕಾರಣ. ಇವನು ಫೋಟೋ ಬದಲಾಗಿ ನನ್ನ ಫೋಟೋ ಕಳಿಸ್ಬಿಟ್ಟಿದ್ದಾನೆ ನಿಮಗೆ. ಹೌದು, ನಿಮ್ ಚಿತ್ರಕ್ಕೆ ಹೀರೋ ಚಾನ್ಸ್ಗೋಸ್ಕರ ಅಪ್ಲಿಕೇಶನ್ ಹಾಕ್ದು ನಾನೇ ನಿಮ್ ಕ್ಯಾಂಡಿಡೇಟ್ ಚಂದ್ರು. ಏನ್ ನಿಂತಿದ್ದಾಗ ಎಲ್ರು ಮಾಯಾ ಬಜಾರ್. ಮಾಯಾ ಪ್ರೊಡಕ್ಷನ್ಸ್ ಅಲ್ವಾ, ಅದಕ್ಕೆ ಎಲ್ರು ಮಾಯ ಆಗೋದ್ರು. ನಾನಿ ಇನ್ನು ಈ ಊರ್ನಲ್ಲಿ ನಾನಿದ್ ಏನಾಗ್ಬೇಕಾಗಿದ್ಯೋ ಅದಕ್ಕೆ ನಿಮ್ ಮನೆ ಹತ್ರ ನಂಗೊಂದ್ ಮನೆ ನೋಡ್ಬಿಡ. ನಾನು ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಬೇರೆ ಮನೆ ಯಾಕೋ? ನಮ್ಮನೆ ಇಲ್ವಾ? ಎಲ್ಲಾದ್ರೂ ಉಂಟೇನೋ? ಅಲ್ಲೋ ಮಗನು ಕೊಟ್ಟು ನಾನು ಜಾಂಡ ಊರಿದ್ರೆ ಮರ್ಯಾದೆ ಉಳಿಯುತ್ತೇನೋ? ನೋಡೋ, ಹೆಣ್ಮಕ್ಳಿಗೆ ಅತ್ತೆ ಮನೆ ತವ್ರ ಮನೆ ಎರಡು ಇದ್ರು ಚೆನ್ನಪ್ಪ. ನಾನಿ ನೀ ಏನ್ ಹೇಳ್ತೀಯಮ್ಮ? ಅಪ್ಪ ಹೇಳದ್ ನಿಜ. ಆಯ್ತು ಬಿಡಮ್ಮ. ಸುಬ್ಬ, ನಮ್ಮನೆ ಪಕ್ಕದ ಮನೆ ಖರೀದಿಗಿದೆ. ಆ ಮನೆ ಬೀಳ್ಕಾಯಿ ನಮ್ಮ ಹತ್ರವೇ ಇದೆ. ಏನಂತಿ? ವೆರಿ ಗುಡ್. ಹಾಗಾದ್ರೆ ಮೊದಲು ಎಲ್ರು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗೋಣ. ಅದೇನ್ ಧರ್ಮಸ್ಥಳ? ಹರಕೆ ಇದೆ. ಡ್ಯಾಡಿ ಮೈಸೂರು ಬಿಡುವಾಗ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ್ ದರ್ಶನ ಮಾಡಿದ್ರಂತೆ. ಈಗ ಊರಿಗೆ ಹೋಗೋದಕ್ಕೂ ಮುಂಚೆ ಇನ್ನೊಂದ್ಸಲ ಹೋಗ್ಬೇಕು ಅಂತ ಆಸೆ. ಆಗ್ಬೋದು, ಅದಕ್ಕೇನಂತೆ. ಸುಬ್ಬ, ನಿನ್ ದಯದಿಂದ ಮಂಜುನಾಥ ಸ್ವಾಮಿ ದರ್ಶನ ನಾನು ಮಾಡ್ಬಿಡ್ತೀನಿ.